ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಬದುಕಲ್ಲಿ ನಾನು ಸೋತ್ಬಿಟ್ಟೆ ಅಂತ ನೀನು ಚಿಂತೆ ಮಾಡಬೇಡ. ಬದುಕಲ್ಲಿ ನೀನು ಸೋತಾಗಲೇ ಮುಂದೆ ಗೆಲ್ಲೋದಕ್ಕೆ ನಿನಗೆ ದಾರಿ ದೀಪ ನಾನು ಹಾಕ್ತೀನಿ ಅಲ್ವಾ. ಒಬ್ಬ ಮನುಷ್ಯ ಸೋತು ಕೂತಾಗ ರಾಯರು ಹೇಳೋವಂಥ ಮಾತುಗಳು ಅಲ್ವಾ. ರಾಯರನ್ನ ನಂಬಿದ್ದೀವಿ, ರಾಯರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ರಾಯರು ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾಗ ಆ ಮನುಷ್ಯನಿಗೆ ರಾಯರು ಹೇಳೋವಂಥ ಮಾತುಗಳು. ನೀನು ಹೆದರಬೇಡ, ನೀನು ನೋವು ಪಡಬೇಡ, ನನಗೆ ಯಾರು ಇಲ್ಲ ಅಂತ ನೀನು ತಿಳಿಬೇಡ. ನೀನು ಜೀವನದಲ್ಲಿ ಎಷ್ಟು ಸೋಲ್ತೀಯೋ ಅಷ್ಟು ನೀನು ಮೇಲ್ಗಡೆ ಬರ್ತೀಯ. ನಿನ್ನೋರೇ ನಿನಗೆ ಮೋಸ ಮಾಡಿದ್ರು ಅಂತ ನೀನು ಕೊರಗಬೇಡ. ನಿನ್ನೋರು ನಿನಗಿಲ್ದಿದ್ರೇನಂತೆ ನಾನಿದ್ದೀನಿ, ನನ್ನ ನಂಬು. ನನ್ನ ನಂಬಿ ಒಂದು ಸೇವೆ ಮಾಡು. ಅಷ್ಟು ಸಾಕು ನನಗೆ. ನೀನು ಆಡಂಬರದಿಂದ ನನಗೆ ಪೂಜೆ ಪುನಸ್ಕಾರ ಮಾಡು ಅಂತ ನಾನು ಕೇಳೋದಿಲ್ಲ. ನಿನ್ನಲ್ಲಿ ಶಕ್ತಿ ಏನಿದೆಯೋ ಆ ಶಕ್ತಿಗೆ ಅನುಸಾರವಾಗಿ ನೀನು ಮಾಡು. ನಿನ್ನಲ್ಲಿ ಒಳ್ಳೆ ಭಕ್ತಿ ಇದೆ, ಒಳ್ಳೆ ಮನಸ್ಸಿದೆ ನಿನಗೆ. ಆ ಮನಸ್ಸಿನಿಂದ ನನ್ನ ಕೂಗು ನೀನು. ರಾಯರೇ ನನಗೆ ಕಷ್ಟ ಇದೆ ರಾಯರೇ, ನನಗೆ ಯಾರೂ ಇಲ್ಲ ರಾಯರೇ, ನನ್ನವರು ಅಂತ ನನಗೆಲ್ಲರೂ ಕೈ ಬಿಟ್ಟು ಹೊಟ್ಟೋಗಿದ್ದಾರೆ, ನನ್ನವರು ಅಂತ ಯಾರೂ ಇಲ್ಲ. ನಿಮ್ಮನ್ನು ನಂಬಿದ್ದೀನಿ, ನೀವೇ ನನಗೆ ದಾರಿ ತೋರಿಸ್ಬೇಕು, ನೀವೇ ನನಗೆ ದಾರಿ ದೀಪ ಆಗಬೇಕು. ಈಗ ನಾನು ಕಷ್ಟದಲ್ಲಿದ್ದೀನಿ, ನಾನು ಜೀವನದಲ್ಲಿ ತುಂಬ ಸೋತ್ಬಿಟ್ಟಿದ್ದೀನಿ. ನನ್ನವರು ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ. ನಾನು ಬದುಕೋದನ್ನ ಅವರು ಸಹಿಸ್ಕೊಳ್ಳೋದಿಲ್ಲ. ನಾನು ಕೆಳಗೆ ಬೀಳೋದನ್ನೇ ಅವರು ಎದುರು ನೋಡ್ತಿದ್ದಾರೆ. ಆದರೆ ಎಲ್ಲರೂ ನನಗೆ ಮೋಸ ಮಾಡಿಬಿಟ್ರು ರಾಯರೇ. ಆದರೆ ನಾನು ಬದುಕಬೇಕು, ನನ್ನ ಜೀವನ ಮಾಡಬೇಕು, ನಾನು ನಂಬ್ಕೊಂಡಿರೋರಿಗೆ ನಾನು ಹೊಟ್ಟೆ ತುಂಬ 2 ಹೊತ್ತು ಅನ್ನ ಹಾಕಬೇಕು ರಾಯರೇ ಅಂತ ನೀನು ನನ್ನ ಮುಂದೆ ಕೂತ್ಕೊಂಡು ನಿನ್ನ ಕಷ್ಟ ಎಲ್ಲ ಹೇಳ್ಕೊ. ನಾನು ನಿನಗೆ ಪರಿಹಾರ ತೋರಿಸ್ತೀನಿ, ನಿನಗೆ ಒಂದು ದಾರಿ ನಾನು ತೋರಿಸ್ತೀನಿ. ಒಬ್ಬ ಮನುಷ್ಯ ಚೆನ್ನಾಗಿದ್ದರೆ ಎಲ್ಲರೂ ಬರ್ತಾರೆ. ಅದೇ ಮನುಷ್ಯ ಕೆಳಗಡೆ ಬಿದ್ದಾಗ, ಅವ್ನು ಕಷ್ಟದಲ್ಲಿದ್ದಾಗ ಯಾರ್ಯಾರು ಬರೋದಿಲ್ಲ. ನೀನು ಕಷ್ಟದಲ್ಲಿದ್ದೀನಿ, ನಾನು ತುಂಬ ನೋವು ಪಡ್ತಾ ಇದ್ದೀನಿ ಅಂತ ನೀನು ಅಂದ್ಕೊಳ್ಳೋದಕ್ಕೆ ಹೋಗಬೇಡ. ನಿನ್ಗೆ ಯಾರು ಇಲ್ಲದೆ ಇರ್ಬೋದು, ನಿನಗೆ ನಾನಿದ್ದೀನಿ, ನಿನ್ನ ಪಾಲಿಗೆ ನಾನಿದ್ದೀನಿ. ನಾನು ಕಾಯ್ತೀನಿ, ನಿನ್ನ ರಕ್ಷಕನಾಗಿ ನಾನು ಕಾಯ್ತೀನಿ. ನಿನ್ಗೆ ಎಂಥ ಕಷ್ಟ ಬರಲಿ, ಎಂಥ ಬಿಸಿಲು ಬಿರುಗಾಳಿ ಬರಲಿ, ನಿಂಗೆ ಬಿರುಗಾಳಿ ಬಂದರೆ ನಿನಗೆ ರಕ್ಷಕನಾಗಿ ನಾನಿರ್ತೀನಿ. ನಿನಗೆ ಬಿಸಿಲಾದರೆ ನಿನಗೆ ನೆರಳಾಗಿ ನಾನಿರ್ತೀನಿ. ನಿನಗೆ ಕಷ್ಟ ಅಂತಂದಾಗ ನಿನಗೆ ದಾರಿ ತೋರಿಸ್ತೀನಿ. ತಿನ್ನೋ ಅನ್ನಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ. ನನ್ನ ಹತ್ರ ಇವಾಗೇನು ಇಲ್ವಲ್ಲ ತಂದೆ ಅಂತ ನೀನು ಕೊರಗಬೇಡ, ನೋವು ಪಡಬೇಡ. ನಿನ್ನಲ್ಲಿ ಏನು ಒಂದು ಶಕ್ತಿ ಇದೆಯೋ ಆ ಶಕ್ತಿಯಲ್ಲಿ ನೀನು ನನ್ನ ಪೂಜೆ ಮಾಡು, ಒಂದು ವ್ರತ ಮಾಡು. ನನ್ನ ನಂಬಿ ನೀನು ಶಿರಹ ವಹಿಸಿ ನಿನ್ನ ಭಕ್ತಿಯಿಂದ, ನಿನ್ನಲ್ಲಿರೋ ಒಳ್ಳೆ ಮನಸ್ಸಿನಿಂದ ನನ್ನ ಪ್ರಾರ್ಥನೆ ಮಾಡ್ಕೊ. ನಾನು ನಿನಗೆ ಧೈರ್ಯ ತುಂಬ್ತೀನಿ. ನಿನಗೆ ಯಾರು ಇಲ್ಲ ಅಂತ ನೀನು ತಿಳಿಬೇಡ. ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆ ಹೊರೆ ಯಾರು ಇಲ್ಲ ಅಂತ ನೀನು ತಿಳಿಬೇಡ. ಆದರೆ ಎಲ್ಲದಕ್ಕೂ ಹೆಚ್ಚಾಗಿ ನಾನು ನಿನ್ನ ಪಾಲಿಗಿದ್ದೀನಿ ಅಂತ ನಮ್ಮ ಗುರು ರಾಯರು ಹೇಳ್ತಾರೆ. ಒಬ್ಬ ಮನುಷ್ಯ ಸೋತು ಕೂತಾಗ ರಾಯರು ಹೇಳುವಂಥ ಮಾತುಗಳು ಅಲ್ವಾ. ನಾವು ರಾಯರನ್ನ ನಂಬಿಡ್ತು ಅಂತಂದರೆ ಯಾರನ್ನೂ ಅಷ್ಟೇ ರಾಯರು ಕೈ ಬಿಡೋದಿಲ್ಲ. ನಿಮ್ಮವರು ನಿಮಗೆ ಮೋಸ ಮಾಡಿರ್ಬೋದು. ನೀವು ಚೆನ್ನಾಗಿದ್ದಾಗ ನಿಮ್ಮ ಜೊತೆ ಎಲ್ಲರೂ ಸಹ ಇರ್ಬೋದು. ಆದರೆ ನೀವು ಕೆಟ್ಟಾಗ ನಿಮ್ಮ ಜೊತೆ ಯಾರು ಇರೋದಿಲ್ಲ. ಏಕೆಂತಂದರೆ ನಿಮ್ಮಲ್ಲಿ ಒಂದು ಕೆಲಸ ಕಾರ್ಯ ಅನ್ನೋದಿರೋದಿಲ್ಲ, ಒಂದು ದುಡ್ಡು ಅನ್ನೋದಿರೋದಿಲ್ಲ. ಯಾರಾದರೂ ಒಬ್ಬರು ಮನೆಗೆ ಬಂದರೆ ಅವ್ರಿಗೆ ಏನಾದರೂ ಒಂದು ಅನುದಾನ ಮಾಡೋದಕ್ಕೂ ನಿಮ್ಮ ಹತ್ರ ಶಕ್ತಿ ಇರೋದಿಲ್ವಲ್ಲ, ಅವಾಗ ನಿಮ್ಮವರೇ ನಿಮಗೆ ಕೈ ಕೊಟ್ಟು ಹೋಗ್ತಾರೆ ಅಲ್ವಾ. ಆದರೆ ನಾವು ನಂಬಿರೋ ಅಂಥ ರಾಯರು ಯಾವತ್ತೂ ಅಷ್ಟೇ ಕೈ ಕೊಟ್ಟು ಹೋಗೋದಿಲ್ಲ. ಈಗ ಒಬ್ಬ ಮನುಷ್ಯ, ಒಬ್ಬ ಸಂಬಂಧಿಕ ಮನೆಗೆ ಬಂದಾಗ ಅವನಿಗೇನು ಒಂದು ಒಳ್ಳೆಯದು ನಾವು ಮಾಡಿಕ್ಕಿಲ್ಲ ಅಂತಂದರೆ ಅವನಲ್ಲಿ ಏನು ಬರುತ್ತೆ, ಅವನ ಮನಸ್ಸಲ್ಲಿ ಅಯ್ಯೋ ಅವ್ರ ಮನೆಗೆ ಹೋದ್ವಿ, ಅವ್ರು ಏನೂ ನಮಗೆ ಮಾಡಿಕ್ಲಿಲ್ಲಪ್ಪ ಅಂತ 100 ಮಾತಾಡ್ಕೊಂಡು ಹೋಗ್ತಾರೆ. ಅಂಥವ್ರನ್ನ ನಂಬಿ ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ. ನನಗೆ ಪೂಜೆ ಮಾಡಬೇಕಾದ್ರೆ ನೀನೇನು ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮೃಷ್ಟಾನ್ನ ಭೋಜನ ನನಗೆ ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಭಕ್ತಿಯಿಂದ ನನ್ನ ಪ್ರಾರ್ಥನೆ ಮಾಡು. ಕಣ್ಣು ಮುಚ್ಚಿ ಕೈ ಮುಕ್ಕೊಂಡು ರಾಯರೇ ನನ್ನ ಪಾಲಿಗೆ ನೀವಿಲ್ವಾ ರಾಯರೇ, ನನಗೆ ನೀವೇ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ತಂದೆ ಅಂತ ನೀನು ಭಕ್ತಿಯಿಂದ ಪೂಜೆ ಮಾಡು, ಭಕ್ತಿಯಿಂದ ನೀನು ಸೇವೆ ಮಾಡು. ನೀನೇನು ಕೊಡಲಿಲ್ಲ ಅಂತ ನಿನಗೆ ಅನುಗ್ರಹ ಮಾಡದೆ ನಾನಿರೋದಿಲ್ಲ.
ನೀನೇನು ಕೊಡ್ದಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನಲ್ಲಿ ಒಳ್ಳೆ ಮನಸ್ಸಿದೆಯಲ್ಲ ಅಷ್ಟು ಸಾಕು ನನಗೆ. ಒಬ್ಬ ಮನುಷ್ಯ ಅವನಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ, ಅವನೆಂಥ ಕಡು ಬಡವ ಆದರೂ ಪರವಾಗಿಲ್ಲ, ಅವನ ಮನಸ್ಸಿನಲ್ಲಿ ನನ್ನ ನೆನೆಸ್ಕೊಂಡು ಒಂದು ಪೂಜೆ ಸೇವೆ ಅಂತ ಮಾಡಿದ್ರೆ ಅಂಥವ್ರಿಗೆ ನಾನು ಒಲಿಯೋ ಅಂಥದ್ದು, ಅಂಥವ್ರಿಗೆ ನಾನು ಅನುಗ್ರಹ ಮಾಡ್ತೀನಿ. ಅಂಥವ್ರ ಪಾಲಿಗೆ ನಾನು ಸದಾ ಅವ್ರಿಗೆ ಜೀವನದಲ್ಲಿ ದಾರಿದೀಪ ನಾನು ಆಗಿರ್ತೀನಿ. ಅವರು ಯಾವತ್ತೂ ಕಷ್ಟನೇ ಪಡೆದಿರೋ ಹಾಗೆ ಅವ್ರಿಗೆ ನೆರಳಾಗಿ ನಾನು ಇರ್ತೀನಿ ಅಂತ ನಮ್ಮ ರಾಯರು ಹೇಳ್ತಾರೆ. ನೀವು ಜನ ನಂಬಿ ಮೋಸ ಅಂತೂ ಹೋಗಿರ್ತೀರ, ಸುಮಾರು ಜನನೇ ಮೋಸ ಮಾಡಿರ್ತಾರೆ ಅಲ್ವಾ. ಈಗ ನಮ್ಮಲ್ಲಿ ಏನೂ ಇಲ್ಲ ಅಂತಂದರೆ ಒಬ್ಬ ಮನುಷ್ಯ ಯಾವ ರೀತಿ ನೋಡ್ತಾನೆ, ಅದೇ ಎಲ್ಲ ಇರೋರನ್ನ ಯಾವ ರೀತಿ ನೋಡ್ತಾರೆ ಅಲ್ವಾ. ಈ ಥರ ಎಲ್ಲ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆದೇ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇದೆಲ್ಲ ನಡೆದಿರುತ್ತೆ. ದೇವರು ಮೋಸ ಮಾಡೋದಿಲ್ಲ ಯಾವತ್ತೂ ಅಷ್ಟೇ, ಆದರೆ ಜನ ಮಾತ್ರ ಅಷ್ಟು ಮೋಸ ಮಾಡ್ತಾರೆ. ನಾವು ದೇವರು ನಂಬೋದಕ್ಕಿಂತ ಹೆಚ್ಚಾಗಿ ಜನ ನಂಬ್ತೀವಿ. ಯಾಕಪ್ಪ ಅಂತಂದರೆ ಕಣ್ಣಿಗೆ ಕಾಣೋರೇ ಜನ ಅಲ್ವಾ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ದೇವ್ರುಗಳು, ಅವ್ರನ್ನ ಯಾರು ಅಷ್ಟೇ ನಂಬೋದಕ್ಕೆ ಹೋಗೋದಿಲ್ಲ. ಅಂತಂದರೆ ನಂಬೋದಿಲ್ಲ ಅಂತಂದರೆ ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ, ಒಂದು ಸೇವೆ ಮಾಡ್ತೀವಿ, ತಂದೆ ನಮ್ಮ ಕಷ್ಟ ದೂರ ಮಾಡು ಅಂತ ನಾವು ಕೇಳ್ಕೊತೀವಿ. ಆದರೆ ಕಣ್ಣಿಗೆ ಕಾಣೋ ಜನ ಏನಾದರೂ ಸಹಾಯ ಮಾಡ್ತಾರೆ, ನಾವು ಬಾಯಿ ಬಿಟ್ಟು ಕೇಳಿದ ತಕ್ಷಣ ಏನಾದರೂ ಕೊಡ್ತಾರೆ ಅಂತಂದ್ಬಿಟ್ಟೆ ಜನದ ಹತ್ರ ಸಹಾಯಕ್ಕೆ ಹೋಗೋವಂಥದ್ದು. ಆದರೆ ಅದೇ ಜನ ನಾವು ಕೆಳಗಿರೋದು ನೋಡಿ ನಮ್ಮನ್ನ ಈಣಾಡಿಸಿ ಮಾತಾಡ್ತಾರೆ. ನೀನು ಏನಕ್ಕೂ ಪ್ರಯೋಜನದವನು, ನಿನ್ಗೇನಾದರೂ ನಾನು ಕೊಟ್ಟರೆ ತಿರುಗಿಸಿ ನೀನು ನನಗೆ ಕೊಡ್ತೀಯಾ ಅಂತಂದ್ಬಿಟ್ಟು ಅವರಲ್ಲಿದ್ದರೂ ಸಹ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಅಲ್ವಾ. ಒಬ್ಬ ಮನುಷ್ಯ ಮನೆಗೆ ಬಂದಾಗ ಅವ್ನಿಗೆ ಒಳ್ಳೇದು ಕೆಟ್ಟದ್ದು ನಾವೇನು ಮಾಡಿಕ್ಕಿಲ್ಲ ಅಂತಂದರೆ ಯಾವ ರೀತಿ ಮಾತಾಡ್ಕೊಂಡು ಹೋಗ್ತಾರೋ ಆ ರೀತಿ ನಮ್ಮ ರಾಯರು ತಿಳ್ಕೊಳ್ಳಲ್ಲ. ನಮ್ಮ ರಾಯರು ನಮ್ಮನ್ನು ತಪ್ಪು ತಿಳ್ಕೊಳ್ಳಲ್ಲ. ನೀನೇನು ಮಾಡಿಕ್ಕಿಲ್ವಲ್ಲ ಅಂತಂದ್ಬಿಟ್ಟು ನಮ್ಮ ರಾಯರು ತಪ್ಪು ತಿಳ್ಕೊಳ್ಳಲ್ಲ. ಒಂದು ಗ್ಲಾಸ್ ನೀರಿಡು ಸಾಕು, ನನ್ನ ತಲೆ ಮೇಲೆ ಪಾದದ ಹತ್ರ ಒಂದು ತುಳಸಿ ದಳ ಇಡು, ನೀನು ಭಕ್ತಿಯಿಂದ ನಿನ್ನ ಕಷ್ಟ ಎಲ್ಲ ನನ್ನ ಮುಂದೆ ಹೇಳ್ಕೊ, ನಿನ್ನ ಕಷ್ಟನ ನಾನು ದೂರ ಮಾಡ್ತೀನಿ ಅಂತ ನಮ್ಮ ರಾಯರು ಹೇಳ್ತಾರೆ. ಆದರೆ ಜನ ಆ ಥರ ಅಲ್ಲ. ಇವಾಗ ನಮ್ಮ ಹತ್ರನೇ ಉಂಡು ತಿಂದು ಹೋಗಿ ಹಿಂದೆಗಡೆ ಹೋಗಿ ನಮ್ಮ ಬಗ್ಗೆನೇ ಯಾರ ಹತ್ರನಾರ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಅವ್ರ ಮನೆ ಊಟ ಆಗಿತ್ತಪ್ಪ, ಹೀಗಿತ್ತಪ್ಪ, ಅವರು ನನಗೆ ಇಷ್ಟು ಕೊಟ್ಟರು ಅಷ್ಟು ಕೊಡಲಿಲ್ಲ ಅಂತ ಈ ಥರ ಮಾತಾಡ್ತಾರೆ ಅಲ್ವಾ. ಅದಕ್ಕೆ ಹೇಳೋದು, ಜನನ ಎಲ್ಲಿಟ್ಕೋಬೇಕು ಅಲ್ಲಿಟ್ಕೋಬೇಕು, ಆದರೆ ನಮ್ಮ ಕಷ್ಟಕ್ಕೆ ಆ ಜನ ಬರ್ತಾರಲ್ಲ ಅವ್ರನ್ನ ನಾವು ಜೀವ ಇರೋ ತನಕನೂ ಮರ್ಯಾದಕ್ಕೆ ಹೋಗ್ಬಾರ್ದು. ಯಾರೋ ಒಬ್ಬರು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತಂದರೆ ಅವ್ರನ್ನ ಯಾವತ್ತೂ ಅಷ್ಟೇ ಮರ್ಯಾದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ಅವರು ರಾಯರು ಅವ್ರ ರೂಪದಲ್ಲಿ ಬಂದಿರ್ತಾರೆ, ಬಂದು ನಮಗೆ ಸಹಾಯ ಮಾಡಿಸೋ ಅಂಥದ್ದು. ಅವ್ರನ್ನ ಯಾವುದೇ ಕಾರಣಕ್ಕೂ ಅಷ್ಟೇ ಅವ್ರು ಏನಾದ್ರು ಸಹಾಯ ಮಾಡಿದರೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರನ್ನ ಯಾವತ್ತೂ ಅಷ್ಟೇ ನಾವು ದೂರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅವ್ರಿಗೆ ಯಾವತ್ತೂ ನಾವು ಒಳ್ಳೆಯದನ್ನೇ ಬಯಸ್ತಾ ಹೋಗಬೇಕು. ಮನೆಯಲ್ಲಿ ನಾವು ದೀಪ ಹಚ್ಚಿ ಪೂಜೆ ಮಾಡ್ತೀವಲ್ಲ, ಆವಾಗ ಅವ್ರಿಗೆ ಒಳ್ಳೇದಾಗಲಿ ತಂದೆ, ನನ್ನ ಕಷ್ಟಕ್ಕಾಗಿದ್ದಾರೆ ಭಗವಂತ, ಅವರು ನಿನ್ನ ರೂಪದಲ್ಲೇ ಬಂದಿದ್ದಾರೆ, ನೀನೇ ಕಳಿಸ್ಕೊಟ್ಟಿದ್ದೀಯ ಅವ್ರನ್ನ ಅಂತ ಈ ಥರ ನಾವು ಅವ್ರು ನೆನೆಸ್ಕೊಂಡು ದೇವ್ರಿಗೆ ದೀಪ ಹಚ್ಚೋದ್ರಿಂದ ದೇವ್ರುಗಳು ಯಾವತ್ತೂ ಅಷ್ಟೇ ನಿನ್ನಲ್ಲಿ ಒಳ್ಳೆ ಮನಸ್ಸಿದೆ, ನೀನು ಕಷ್ಟಕ್ಕಾದವ್ರನ್ನ ನೀನು ನೆನೆಸ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ದೀಪ ಹಚ್ಚುತ್ತಾ ಇದೆಯಾ, ನಿನ್ಗೆ ಒಳ್ಳೇದಾಗಲಿ, ನಿನ್ನಲ್ಲಿ ಕೊಡೋ ಮನಸ್ಸಿದೆ, ಬೇಡೋ ಮನಸ್ಸಿಲ್ಲ, ನಿನಗೆ ಕೆಟ್ಟದ್ದು ಬಯಸ್ದವ್ರಿಗೂ ನೀನು ಒಳ್ಳೇದಾಗಲಿ ಅಂತ ನೀನು ಕೇಳ್ತಾ ಇದೆಯಲ್ಲ, ನಿನ್ನ ಜೀವನ ಪೂರ್ತಿ ನಾನು ನಿನ್ನ ಜೊತೇಲಿರ್ತೀನಿ, ನಿನ್ನ ನೆರಳಾಗಿ ನಾನು ಇರ್ತೀನಿ ಅಂತ ನಮ್ಮ ರಾಯರು ಹೇಳ್ತಾರೆ. ರಾಯರು ಯಾರಿಗೂ ಇಲ್ಲ ಅಂತ ಹೇಳೋದೇ ಇಲ್ಲ. ಏಕೆ ಅಂತಂದರೆ ರಾಯರು ಕೊಡೋ ಅಂಥವ್ರು. ಅವರು ಹೊಟ್ಟೆ ತಿಂದರು, ಅವ್ರು ಉಪವಾಸ ಇದ್ರೂ ಅವ್ರು ನಮ್ದಂಥವ್ರಿಗೆ ಮೃಷ್ಟಾನ್ನ ಕೊಡೋ ಅಂಥದ್ದು ನಮ್ಮ ರಾಯರು ಅಲ್ವಾ. ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯ ಮಾಡೋ ಮೋಸಗಳು ಅಲ್ವಾ. ನಾವು ಒಬ್ಬ ಮನುಷ್ಯನ್ನ ನಂಬ್ಕೊಂಡು ಏನೋ ಒಂದು ಜೀವನ ಮಾಡ್ತಾಯಿದ್ದೀವಿ, ಇಲ್ಲ ಒಂದು ಕೆಲಸನೇ ಮಾಡ್ತಾಯಿರ್ತೀವಿ, ಆ ಕೆಲಸದವ ನಮಗೆ ಆಗದೆ ಇರೋ ಮಾಡೋ ಅಂಥದ್ದು, ಆ ಕೆಲಸನೇ ಬಿಟ್ಟು ಹೋಗಲಿ ಅಂತ ಈ ಥರ ಏನಾದರೂ ಒಂದು ಕೆಟ್ಟದ್ದು ಮಾಡೋ ಅಂಥದ್ದು, ಈ ಥರ ಎಲ್ಲ ಒಂದು ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಹಲವಾರು ಕಷ್ಟಗಳನ್ನೋದು ಬಂದೇ ಬರ್ತಿರ್ತವೆ ಅಲ್ವಾ. ನಾವು ಮನುಷ್ಯರ ರೂಪದಲ್ಲಿ ಕಷ್ಟನ ಎಷ್ಟೆಲ್ಲ ಅನುಭವಿಸ್ತೀವಿ, ಎಷ್ಟೆಲ್ಲ ನೋವು ಪಡ್ತೀವಿ, ಆದರೆ ಯಾರ ರೂಪದಲ್ಲಾದರೂ ನಮ್ಮ ರಾಯರು ಬಂದು ನಮ್ಮನ್ನು ಕಾಪಾಡೋವಂಥದ್ದು, ನಮ್ಗೆ ಆಗೋ ಅವಮಾನ ತಪ್ಪಿಸ್ತಾರೆ, ನಮ್ಗೆ ಆಗೋ ಅಲ್ಲಿ ಕೆಡುಕ ಆಗ್ತಿರುತ್ತೆ ಅದನ್ನು ತಪ್ಪಿಸ್ತಾರೆ ನಮ್ಮ ರಾಯರು. ಅದು ಹೋದ್ರೂ ಪರವಾಗಿಲ್ಲ, ಇನ್ನೊಂದು ಕಡೆ ನಿನ್ಗೆ ಒಳ್ಳೆ ಕಡೆ ನಾನು ನಿನಗೆ ಜೀವನ ಕಟ್ಕೊಡ್ತೀನಿ ಅಂತ ನಮ್ಮ ರಾಯರು ನಮಗೆ ದಾರಿ ತೋರಿಸ್ತಾರೆ. ನಾವು ಕಷ್ಟದಲ್ಲಿ ಕೂತಾಗ, ಒಬ್ಬ ಮನುಷ್ಯ ತುಂಬ ಕಷ್ಟದಲ್ಲಿದ್ದಾಗ, ನನ್ನ ಕೈಲಿ ಏನೂ ಆಗೋದೇ ಇಲ್ಲ, ನಾನು ಅಸಹಾಯಕನಾಗ್ಬಿಟ್ಟಿದ್ದೀನಿ, ನನಗೆ ಎಲ್ಲರೂ ಮೋಸ ಮಾಡಿದ್ದಾರೆ, ನನ್ನ ಕೈಲಾಗ್ದವನಾಗಿದ್ದೀನಿ, ನನ್ನ ಕೈಲಿ ಇವಾಗ 10 ರೂಪಾಯಿನೂ ಸಹ ಇಲ್ಲ ಅಂತ
ಸೋತು ಕೂತಾಗ ಅಂಥವ್ರ ಪಾಲಿಗೆ ರಾಯರು ಇರ್ತಾರೆ. ನೀವು ಜನಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಟ್ಬಿಡಿ, ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅವ್ರ ಬಗ್ಗೆನ ನಿಮಗೆ ಮೋಸ ಮಾಡಿದ್ದವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ದೇವ್ರ ಬಗ್ಗೆ ಯೋಚನೆ ಮಾಡಿ. ದೇವ್ರ ಹತ್ರ ನಿಮ್ಮ ಪ್ರಾರ್ಥನೆ ಎಲ್ಲ ಹೇಳ್ಕೊಳ್ಳಿ. ಹೌದು, ಜನ ಮೋಸ ಮಾಡೋದ್ರಿಂದನೇ ಅಲ್ವಾ ದೇವರು ನಮ್ಮ ಭಾಗಕ್ಕಿರೋದು. ಜನ ಕಷ್ಟ ಕೊಟ್ಟರು ಅಂತ ತಾನೇ ನಾವು ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳೋದು, ಕಣ್ಣೀರು ಹಾಕೋದು. ಆವಾಗ ತಾನೇ ನಾವು ದೇವ್ರು ನೋಡೋದಕ್ಕೆ ಸಾಧ್ಯ. ದೇವರಿಂದ ನಮಗೆ ಒಳ್ಳೆ ಅನುಗ್ರಹ ಬರೋದಕ್ಕೆ ಅವರೇ ಒಂದು ದಾರಿ ತೋರಿಸ್ಕೊಡ್ತಾರೆ. ಕೆಟ್ಟವ್ರು ಇದ್ಮೇಲೆ ಒಳ್ಳೇದಾಗ್ತಾನೆ ಇರುತ್ತೆ. ಇದನ್ನ ಜೀವನದಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಬಿಡಿ. ಯಾರೋ ಒಬ್ಬರು ನಮಗೆ ಮೋಸ ಮಾಡಿದ್ರು ಅಂತಂದರೆ ನಾವು ಮುಂದೆ ಬರೋದಕ್ಕೆ ಅದು ಸೂಚನೆ ಅಂತ ತಿಳ್ಕೊಬೇಕು. ನಮಗೆ ಈಗ ಹೆಚ್ಚೆಚ್ಚು ಕಷ್ಟ ಬರ್ತಿದೆ ಅಂತಂದರೆ ಆ ಕಷ್ಟ ಎಲ್ಲ ದೂರ ಆಗೋದಕ್ಕೆ ಅಂತ ತಿಳ್ಕೊಬೇಕು ಅಲ್ವಾ. ಒಬ್ಬ ಮನುಷ್ಯ ಮೋಸ ಮಾಡಿದಾಗಲೇ ತಾನೇ ಇನ್ನೊಬ್ಬ ಮನುಷ್ಯ ಬೆಳೆಯೋಕ್ಕಾಗೋದು. ಅವ್ರು ಅವಮಾನ ಮಾಡಿದ್ದಕ್ಕೆ ತಾನೇ ನೀವು ಮುಂದೆ ಬರೋಕ್ಕೆ ಸಾಧ್ಯವಾಗೋದು. ಅದಕ್ಕೆ ಹೇಳೋದು, ಹಾಳು ಮಾಡೋದಕ್ಕೆ ಅಂತ 10 ಜನ ಇದ್ದರೆ ಕಾಯೋದಕ್ಕೆ ಅಂತ ಒಬ್ಬ ದೇವ್ರು ಇದ್ದೇ ಇರ್ತಾನೆ ಅಂತ ಹಿರಿಯಕರು ಹೇಳ್ತಾರಲ್ಲ, ಅದು ಸತ್ಯವಾದಂಥ ಮಾತು. ಅದಕ್ಕೆ ಹೇಳೋದು, ನಾವು ತುಳಿಯೋರು ಇರೋ ತನಕ ಬೆಳೀತಾನೆ ಇರ್ತೀವಿ. ಅವರೆಷ್ಟು ತುಳಿತಾರೋ ಅಷ್ಟು ತುಳಿಲಿ, ಅವರೆಷ್ಟು ಅವಮಾನ ಮಾಡ್ತಾರೋ ಮಾಡಲಿ. ಅಪ್ಪ ತಂದೆ ರಾಯರೇ, ನನಗಲ್ಲ ಅವಮಾನ ಮಾಡ್ತಾ ಇರೋದು, ನಿಮಗೆ ತಂದೆ. ನನ್ನಲ್ಲಿ ನೀವಿದ್ದೀರಾ, ನಿಮ್ಮನ್ನು ನಾನು ಅಷ್ಟು ನಂಬಿದ್ದೀನಿ ತಂದೆ. ನನಗೆ ಸಾಕಷ್ಟು ಅವಮಾನ ಮಾಡ್ತಿದ್ದಾರೆ, ನನಗೆ ಆ ಅವಮಾನ ಎಲ್ಲ ತಡ್ಕೊಳಕ್ಕಾಗ್ತಿಲ್ಲ ತಂದೆ. ನನಗಿನ್ ಜೀವನನೇ ಇಲ್ಲ, ನನ್ನ ಜೀವನ ಮುಗ್ದೋಯ್ತು ಅಂತ ನೀವು ರಾಯರ ಮುಂದೆ ಭಕ್ತಿಯಿಂದ ಕಣ್ಮುಚ್ಚಿ ನಿಮ್ಮ 2 ಹನಿ ಕಣ್ಣೀರು ಹಾಕ್ಬಿಟ್ಟು ನಿಮ್ಮ ಕಷ್ಟ ಹೇಳ್ಕೊಂಡ್ರು ಸಾಕು. ರಾಯರು ತಟ್ಟಂತ ಅನುಗ್ರಹ ಮಾಡೇ ಮಾಡ್ತಾರೆ. ನಮ್ದಂಥವ್ರನ್ನ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ. ದೇವತೆಗಳು ನಾವು ನಂಬ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ದೇವ್ರುಗಳು ಅನುಗ್ರಹ ಮಾಡೇ ಮಾಡ್ತಾರೆ. ಅದರಲ್ಲೂ ನಮ್ಮ ರಾಯರು ಅಂತಂದರೆ ಕಾಮಧೇನು ಕಲ್ಪವೃಕ್ಷ ಅಲ್ವಾ, ಶಾಂತಮಯಿ ನಮ್ಮ ರಾಯರು. ರಾಯರಿಗೆ ಯಾರ ಮೇಲೂ ಅಷ್ಟೇ ಕೋಪ ಆಗಲಿ ತಾಪ ಆಗಲಿ ಯಾರ ಮೇಲೂ ಇರೋದಿಲ್ಲ. ಯಾರಿಗೂ ಅಷ್ಟೇ ರಾಯರು ದುಡುಕಿನೂ ಅಷ್ಟೇ ಯಾರಿಗೂ ಶಾಪ ಕೊಡೋದಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಕೆಟ್ಟದ್ದು ಮಾಡೋರ್ಗೂ ಸಹ ಒಳ್ಳೇದು ಮಾಡ್ತಾರೆ ನಮ್ಮ ರಾಯರು. ರಾಯರು ಕರುಣಾಮಯಿ, ಎಂಥವ್ರಿಗೂ ಕೆಟ್ಟವ್ರಿಗೂ ಸಹ ಒಳ್ಳೇದು ಮಾಡೋ ಅಂತ ನನ್ನ ತಂದೆ ರಾಯರು ಅಲ್ವಾ. ಯಾರನ್ನೂ ಅಷ್ಟೇ ನಮ್ಮದವ್ರನ್ನ ರಾಯರು ಕೈ ಬಿಡೋದಿಲ್ಲ. ಈಗ ನಿಮ್ಗೆ ಒಳ್ಳೇದಾಗ್ತಿಲ್ಲ, ನನಗೆ ತುಂಬ ಕಷ್ಟ ಬರ್ತಿದೆ ಅಂತ ನೀವು ಹೇಳ್ತಿರಲ್ಲ, ಆ ಕಷ್ಟ ಬರೋದಕ್ಕೆ ಮುಂಚೆ ಇದೆಲ್ಲ ಒಂದು ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ. ಆ ಸಮಸ್ಯೆನ ನಾವು ತಾಳ್ಮೆಯಿಂದ ಎದುರಿಸ್ಲೇಬೇಕು. ಅದನ್ನೆಲ್ಲ ಎದುರಿಸ್ದಾಗಲೇ ಅಲ್ವಾ ನಮಗೆ ಒಳ್ಳೇದಕ್ಕೆ ಮಾಡೋಕ್ಕಾಗೋದು. ದೇವತೆಗಳು ಅಷ್ಟೇ ಹೇಳ್ತಾರೆ, ನೀನು ಕಷ್ಟ ಬತ್ತು ಅಂತ ಇಷ್ಟೊಂದು ನೋವು ಪಡ್ತೀಯ, ಇಷ್ಟೊಂದು ಸಂಕಟ ಪಡ್ತೀಯಲ್ಲ, ಸುಖ ಅಷ್ಟು ಚೆನ್ನಾಗಿ ಸಿಕ್ಬಿಡುತ್ತಾ ನಿನಗೆ? ಸುಖ ಪಡಬೇಕು ಅಂತಂದರೆ ನೀನು ಕಷ್ಟಪಡಲೇಬೇಕು. ಆವಾಗಲೇ ನಿನಗೆ ಕಷ್ಟ ಅನ್ನೋದು ನಿನಗೆ ಬರೋವಂಥದ್ದು, ನಿನ್ನ ಪಾಲಿಗೆ ಬರೋವಂಥದ್ದು. ನೀನು ಎಷ್ಟು ಕಷ್ಟ ಅನುಭವಿಸ್ತೀಯೋ ಅಷ್ಟು ಸುಖ ಅನ್ನೋದು ನಿನ್ನ ಜೀವನ ಪೂರ್ತಿ ನಾವು ಕೊಡ್ತೀವಿ ಅಂತ ದೇವತೆಗಳು ಹೇಳ್ತಾರೆ. ಅದಕ್ಕೆ ಹೇಳೋದು, ಕಷ್ಟ ಬರ್ತಿದೆ ಅಂತ ಯಾರೂ ಅಷ್ಟೇ ಅಯ್ಯೋ ನಾನು ದೇವ್ರ ಪೂಜೆನ ಮಾಡೋದಿಲ್ಲಪ್ಪ, ರಾಯರ ಮಠಕ್ಕೆ ಹೋಗೋದಿಲ್ಲ, ನಾನು ರಾಯರು ನಂಬಿದಷ್ಟು ನನಗೆ ಕಷ್ಟನೇ ಬರ್ತಿದೆ ಅಂತ ಯಾರು ಅನ್ನೋದಕ್ಕೆ ಹೋಗಬೇಡಿ. ನಂಬಿಡಿ ರಾಯರನ್ನ. ನಿಮ್ಮ ಮನಸ್ಪೂರ್ವಕವಾಗಿ ರಾಯರಿಗೆ ಶರಣಾಗತಿರಾಗ್ಬಿಡಿ ನೀವು. ರಾಯರು ಎಲ್ಲ ನೋಡ್ತಿರ್ತಾರೆ, ರಾಯರು ಕಣ್ಮುಚ್ಕೊಂಡು ಕೂತಿರೋದಿಲ್ಲ, ಎಲ್ಲವನ್ನೂ ಸಹ ನೋಡ್ತಿರ್ತಾರೆ. ಒಳ್ಳೇದು ಮಾಡೋರ್ನು ನೋಡ್ತಿರ್ತಾರೆ, ಕೆಟ್ಟದ್ದು ಮಾಡೋರ್ನು ಸಹ ನೋಡ್ತಿರ್ತಾರೆ. ಆದರೆ ನಿಮ್ಗೆ ಕೆಟ್ಟದ್ದಾಗಬೇಕಾದ್ರೆ ನಿಮ್ಮ ಜೊತೇಲಿ ಇರ್ತಾರೆ. ಈಗ ಯಾರಾದರೂ ಒಬ್ಬ ಮನುಷ್ಯ ನಿಮ್ಗೆ ಕೆಟ್ಟದ್ದು ಮಾಡ್ತಿರ್ತಾನೆ ಅಂತಂದರೆ ಅಂಥವ್ರ ಪಾಲ್ಗೂ ರಾಯರು ಇದ್ದೇ ಇರ್ತಾರೆ. ರಾಯರಿಗೆ ನಾನು ಪೂಜೆನೇ ಮಾಡೋದಿಲ್ಲ, ಏನು ಬರಬೇಕಾಗೈತೆ ಅಂತ ನೀವು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರು ಕಷ್ಟ ಕೊಡ್ತಿದ್ದಾರೆ ಅಂತಂದರೆ ಅದರಿಂದ ಸುಖ ಅನ್ನೋದು ಕೊಡೋದಕ್ಕೆ ನಿಮಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಲ್ವಾ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಬಿಡಿ. ಕೆಲವರು ರಾಯರ ಫೋಟೋ ಇಟ್ಕೊಂಡು ಸಹ ಪೂಜೆ ಪುನಸ್ಕಾರ ಅನ್ನೋದು ಡೈಲಿ ಮಾಡೋದಿಲ್ಲ. ನಾನು ಕೆಲವೊಬ್ಬರು ಮನೆಗಳಲ್ಲಿ ನಾನು ನೋಡಿದ್ದೀನಿ, ರಾಯರ ಫೋಟೋ ಮಾತ್ರ ಇಟ್ಕೊಂಡಿರ್ತಾರೆ. ಅವರು ಡೈಲಿನೂ ಪೂಜೆ ಸರಿಯಾಗಿ ಮಾಡೋದಿಲ್ಲ. ಮತ್ತು ಗುರುವಾರ ಡೈಲಿ ಅವ್ರು ಮಾಡ್ತಾರೋ ಬಿಡ್ತಾರೋ, ಆದರೆ ಗುರುವಾರ ಮಾತ್ರ ಯಾರು ಅಷ್ಟೇ ರಾಯರ ಪೂಜೆ ಮಾಡೋದು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ತಿಂಗಳಲ್ಲಿ ಒಂದು ಸತಿನಾದರೂ ರಾಯರ ಮಠಕ್ಕೆ ಹೋಗಿ, ಆವಾಗಲೇ ನಿಮ್ಮ ಕಷ್ಟ ಎಲ್ಲ ದೂರ ಆಗೋವಂಥದ್ದು. ನಾವು ಏನೋ ಒಂದು ಕೆಲಸ ಮಾಡ್ತಿದ್ವಿ, ಒಂದು ವ್ಯಾಪಾರ ಮಾಡ್ತಿದ್ವಿ, ಅದರಲ್ಲೆಲ್ಲ ಚೆನ್ನಾಗೇ ಇತ್ತು, ನಮಗೆ ಇತ್ತೀಚೆಗೆ ತುಂಬ ಲಾಸ್ ಆಗ್ತಿದೆ, ನಾವು ಅಂದ್ಕೊಂಡಿದ್ದೆಲ್ಲ ಮುಚ್ಚೋಗ್ತಿದೆ, ನಾವು ಮಾಡ್ತಾ ಇರೋ ಕೆಲಸದಲ್ಲೆಲ್ಲ ಲಾಸ್ ಅನ್ನೋದಾಗ್ತಿದೆ, ನಮಗೇನು ಮಾಡೋಕ್ಕಾಗೋದಿಲ್ಲ, ಯಾಕೆ ಈ ಥರ ಆಗ್ತಿದೆ ಅಂತ ನೀವು ಹೇಳ್ತಿರಲ್ಲ. ಅದಕ್ಕೆಲ್ಲ ನೀವು ಮಾಡೋಂಥ ಕೆಲವು ತಪ್ಪುಗಳು. ರಾಯರ ಫೋಟೋ ಆಗಲಿ, ಮನೆ ದೇವ್ರ ಫೋಟೋ ಆಗಲಿ, ಯಾವುದೇ ಒಂದು
ದೇವ್ರ ಫೋಟೋ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ದಿನದಲ್ಲಿ 1 ಟೈಮ್ ಆದರೂ ಪೂಜೆ ಮಾಡಬೇಕು. ಅವು 2 ಟೈಮು ಪೂಜೆ ಮಾಡೋದಿಲ್ಲ, ದೇವ್ರಿಗೆ ದೀಪ ಹಚ್ಚೋದಿಲ್ಲ. ಮತ್ತು ವಾರದ ದಿವಸ ರಾಯರಿಗೆ ಗುರುವಾರ ಅಂತಂದರೆ ಅತಿ ಮುಖ್ಯವಾದಂಥ ವಾರ. ಅವತ್ತು ಅಷ್ಟೇ ಒಂದು ಪೂಜೆ ಪುನಸ್ಕಾರ ಅಂತ ಮಾಡೋದಿಲ್ಲ. ದೇವರು ಇದ್ದಂಥ ಮನೇನ ಯಾವಾಗಲೂ ಅಷ್ಟೇ ಕತ್ಲು ಮಾಡೋದಕ್ಕೆ ಹೋಗಬಾರ್ದು. ಇದೆಲ್ಲ ಕಷ್ಟಗಳು ಇದೇ ಕಾರಣಕ್ಕೆ ಬರೋವಂಥದ್ದು. ರಾಯರ ಫೋಟೋ ಮನೇಲಿ ಇದೆ ಅಂತಂದರೆ ನೀವು ಆದಷ್ಟು ದಿನಕ್ಕೆ 1 ಟೈಮ್ ಆದರೂ ನೀವು ಸ್ನಾನ ಮಾಡಿ ಮನೇಲಿ ಹೆಂಗಸರು ದೀಪ ಹಚ್ಚಿ ಪೂಜೆ ಮಾಡಿ. ಗುರುವಾರ ರಾಯರಿಗೆ ವಿಶೇಷವಾದಂಥ ದಿನ. ಅವತ್ತು ತುಪ್ಪದ ದೀಪ ಹಚ್ಚಿ ನೀವು ಪೂಜೆ ಮಾಡಿ. ವಾರಕ್ಕೊಂದು ದಿವಸ ಮಠಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ತಿಂಗಳಿಗೊಂದ್ಸತಿನಾದರೂ ರಾಯರ ಮಠಕ್ಕೆ ಹೋಗಿ ಸೇವೆ ಮಾಡಿಕೊಂಡು ನೀವು ಬನ್ನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.